ಎಲ್ಲರಿಗೂ ನಮಸ್ಕಾರ. ಭಾಗ್ಯಲಕ್ಷ್ಮಿ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ. ಶ್ರೇಷ್ಠ ತುಂಬ ಕೋಪದಿಂದ ತಾಂಡವ್ಗೆ ಫೋನ್ ಮಾಡ್ತಾಳೆ. ನೋಡು, ನೀನು ನಾಳೆ ನನ್ನ ಮೀಟ್ ಆಗಲೇಬೇಕು ಅಂತ ಹೇಳಿದ್ದಕ್ಕೆ ಶ್ರೇಷ್ಠ ಏನು ಹೇಳ್ತಾ ಇದೆಯಾ, ಇಷ್ಟೆಲ್ಲ ಆದರೂ ಮತ್ತೆ ಮೀಟ್ ಮಾಡು ಅಂತ ಇದೆಯಲ್ಲ, ಅವೆಲ್ಲ ಗೊತ್ತಿಲ್ಲ ತಾಂಡವ್, ನೀನು ಬರಲೇಬೇಕು ಅಷ್ಟೇ ಅಂತ ಹೇಳಿದ್ದಕ್ಕೆ ಸರಿ ಅಂತ ಒಪ್ಪಿಕೊಂಡು ಮಾರನೇ ದಿನ ದೇವಸ್ಥಾನಕ್ಕೆ ಬರುತ್ತಾನೆ. ಅವಳು ರೆಡಿ ಆಗಿರುವುದನ್ನು ನೋಡಿ, ಏನು ಶ್ರೇಷ್ಠ ನೀನು ರೆಡಿ ಆಗಿದ್ದೀಯಾ ಅಂತ ಹೇಳಿದ್ದಕ್ಕೆ, ಇವತ್ತೇ ಈಗಲೇ ನಮ್ಮ ಮದುವೆ. ನೋಡು, ನನಗೆ ಅವೆಲ್ಲ ಗೊತ್ತಿಲ್ಲ. ಭಾಗ್ಯ ನನಗೆ ಎಷ್ಟು ಅವಮಾನ ಮಾಡಿದ್ದಾಳೆ. ನಾನು ಅವಳಿಗೆ ಬುದ್ಧಿ ಕಲಿಸಲೇಬೇಕು. ಹಾಗೆ ನಮ್ಮಪ್ಪ ಅಮ್ಮ ಮದುವೆಗೆ ಒಪ್ಪುವುದಿಲ್ಲ, ಭಾಗ್ಯನೂ ಮದುವೆ ಆಗಲು ಬಿಡುವುದಿಲ್ಲ. ಹಾಗಾಗಿ ನಾವಿಬ್ಬರು ಈಗಲೇ ಮದುವೆ ಆದರೆ ಒಳ್ಳೆಯದು. ನೋಡು, ನೀನು ಒಪ್ಪಲ್ಲ ಅಂದರೆ ನಾನೇನು ಮಾಡ್ತೇನೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ಕೂಗಾಡಿದ್ದಕ್ಕೆ ಸರಿ ಅಂತ ಒಪ್ಪಿಕೊಂಡು ಭಾಗ್ಯನ ಬಗ್ಗೆ ಯೋಚನೆ ಮಾಡದೆ ತಾಂಡವ್ ಇಬ್ಬರು ದೇವಸ್ಥಾನದ ಒಳಗಡೆ ಹೋಗುತ್ತಾರೆ. ಒಳಗಡೆ ಹೋದ ತಕ್ಷಣ ಶ್ರೇಷ್ಠ ತಾಂಡವ್ ಕೈಗೆ ತಾಳಿ ಕೊಟ್ಟು, ನೋಡು ಈಗ ನನಗೆ ತಾಳಿ ಕಟ್ಟು, ನಮ್ಮ ಮದುವೆ ಆಗಲೇಬೇಕು ಅಂತ ಹೇಳಿದ್ದಕ್ಕೆ ಸರಿ ಅಂತ ಹೇಳಿ ಸುಮ್ಮನೆ ಆಗುತ್ತಾನೆ. ಶ್ರೇಷ್ಠ ಮನಸ್ಸಿನಲ್ಲೇ, ಭಾಗ್ಯ ಇದೇ ಕಣೆ ನಿನಗೆ, ನೀನು ನನ್ನನ್ನೇ ಎದುರು ಹಾಕಿಕೊಂಡೆ ತಾನೆ, ನೋಡು ನಿನಗೆ ಮುಂದೆ ನನ್ನ ಕತ್ತಿಗೆ ತಾಳಿ ಒಂದು ಬೀಳಲಿ, ಆಮೇಲೆ ನಿನ್ನ ವಿಚಾರಿಸಿಕೊಳ್ಳುತ್ತೇನೆ ಅಂತ ಅಂದುಕೊಳ್ಳುತ್ತಾಳೆ. ಸೋಮವಾರದ ಸಂಚಿಕೆಯಲ್ಲಿ ನಡೆಯುತ್ತದೆ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.